ಇದು 18 ತಿಂಗಳಲ್ಲಿ ಈ ಚಿತ್ರವನ್ನು ಮುಗಿಸ್ಬೇಕು ಮತ್ತು ಇದು ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನು ಚಲನಚಿತ್ರವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಸಹ ತಗೊಂಡರು. ದುರಾದೃಷ್ಟವಶಾತ್ 18 ತಿಂಗಳಲ್ಲಿ ಮಾಡ್ಕೋಬೇಕಾಗಿರ್ತಕ್ಕಂಥ ಈ ಚಿತ್ರ ನಿರ್ದಿಷ್ಟ ಅವಧಿಯಲ್ಲಿ ಬಿಟ್ಟು ಸುಮಾರು 3.5 ವರ್ಷ ಆಗೋಗ್ಬಿಟ್ಟು ಈ ಚಿತ್ರ ಬಿಕಾಸ್ ಪ್ರೊಡ್ಯೂಸರು ಕೋಆಪ್ರೇಷನ್ ಇಲ್ಲ, ನಾನ್ ಕೋಆಪ್ರೇಷನ್ ಆಫ್ ಪ್ರೊಡ್ಯೂಸರ್ ಕಾರಣದಿಂದಾಗಿ ಈ ಚಿತ್ರ ಇಲ್ಲಿವರೆಗೂ ಆಗಲಿಲ್ಲ. ಟೈಮ್ ಆ್ಯಂಡ್ ಅಗೇನ್ ಟೈಮ್ ಲೈನಲ್ಲಿ ಈ ಚಿತ್ರ ಬಿಡುಗಡೆ ಮಾಡೋಕ್ಕಾಗಲಿಲ್ಲ. ಸೊ ಇವರು ಈ ಚಿತ್ರವನ್ನು ಪದೇ ಟೈಮನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ ಚಿತ್ರಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಅರ್ಜುನ್ ಅವರು ಅನೇಕ ಸಂದರ್ಭದಲ್ಲಿ ಪ್ರೊಡ್ಯೂಸರ್ಗೆ ಬಂದು ಕೂತ್ಕೊಂಡು ಮಾತಾಡ್ಬಿಟ್ಟು ಇದನ್ನು ಸೆಟ್ಲ್ ಮಾಡ್ಕೊಳ್ಳೋಣ. ಯಾಕಂದರೆ ಸುಮಾರು ವರ್ಷಗಳಿಂದ ಅವರು ದುಡ್ಡನ್ನು ಕೊಡ್ತಾ ಇರಲಿಲ್ಲ ಪ್ರೊಡ್ಯೂಸರ್ಗೆ, ಈ ಡೈರೆಕ್ಟರ್ಗೆ ಪ್ರೊಡ್ಯೂಸರು ದುಡ್ಡು ಕೊಡ್ತಾ ಇರಲಿಲ್ಲ, ಅವ್ರು ಮಾಡಿರ್ತಕ್ಕಂಥ ಕೆಲಸಕ್ಕೆ ದುಡ್ಡು ಕೊಡ್ತಾ ಇರಲಿಲ್ಲ. ಅದಕ್ಕೆ ರಿಕ್ವೆಸ್ಟ್ ಮಾಡಿಕೊಡ್ತಾರೆ ಅನೇಕ ಸಂದರ್ಭಗಳಲ್ಲಿ. ಒಂದಷ್ಟು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಒಂದಷ್ಟು ದುಡ್ಡನ್ನು ಕೊಟ್ಟಿರಲಿಲ್ಲ. ಸೊ ಅದು ಟೈಮ್ ಲೈನಲ್ಲೂ ಕೆಲಸ ಆಗಲಿಲ್ಲ. ಬಟ್ ಇವ್ರ ಕೆಲಸ ಹೆಚ್ಚು ಕೆಲಸ ಮಾಡ್ಕೊಳ್ಳೋಂಥ ಪ್ರಯತ್ನಗಳನ್ನು ಮಾಡಿದ್ರು. ಸೊ ಈ ನಿಟ್ಟಿನಲ್ಲಿ ವಾಣಿಜ್ಯ ಮಂಡಳಿಗೂ ಸಹ ದೂರನ್ನು ಸಲ್ಲಿಸಿದ್ರು. ಇಬ್ಬರು ಪರಸ್ಪರ ದೂರುಗಳನ್ನು ಸಲ್ಲಿಸ್ಕೊಂಡಿದ್ರು. ವಾಣಿಜ್ಯ ಮಂಡಳಿಯವರು ಸಹ ಮತ್ತು ಏನು ಎಕ್ಸ್ಟ್ರಾ ಇವ್ರು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಇವರ ಕೆಲಸವನ್ನು ತೆಗೆದುಕೋಬೋದು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ರು. ಸೊ ಇದ್ಯಾವುದೂ ಸಹ ಅವರು ಕಂಡೀಷನ್ಸನ್ನು ಕಂಪ್ಲೀಟಾಗಿ ವೈಲೇಟ್ ಮಾಡಿದ್ದಾರೆ. ಯಾವತ್ತೂ ಏನು ಒಡಂಬಡಿಕೆ ಆಗಿತ್ತು ಇವ್ರ ಮಧ್ಯೆ, ಆ ಒಡಂಬಡಿಕೆ ಆಗಿರ್ತಕ್ಕಂಥ ಎಲ್ಲ ಕಂಡೀಷನ್ಸ್ ಆಲ್ಮೋಸ್ಟ್ ಎಲ್ಲ 90% ಕಂಡೀಷನ್ಸನ್ನು ವೈಲೇಟ್ ಮಾಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಆರೋಪವನ್ನು ಅರ್ಜುನ್ ಅವರು ಅವಾಗ ಮಾಡ್ಕೊಂಡ್ಬರ್ತಾಯಿದ್ರು. ಇದು ಚಿತ್ರದ ಮೇಲೆ ಪರಿಣಾಮ ಬೀರ್ತದೆ, ಇದು ಮುಂದಿನ ದಿನಗಳಲ್ಲಿ ತೊಂದರೆ ಆಗ್ತದೆ, ನನ್ನ ಕೆಲಸ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದಕ್ಕಂಥ ದೃಷ್ಟಿಯಿಂದ ದುಡ್ಡು ಕೊಡದೇ ಇದ್ರೂ ಸಹ ಇವರು ಕೆಲಸ ಮಾಡ್ಕೊಂಡೋಗಿ, ಆಮೇಲೆ ಇವರು ಅಸಿಸ್ಟೆಂಟ್ ಡೈರೆಕ್ಟರ್ಗಳ ಮುಖಾಂತರ ಕೆಲಸ ಮಾಡಿ ಈ ಇವರು ಬೇರೆ ಏನು ಕೆಲಸ ಮಾಡ್ತಾರೆ, ಅನೇಕ ಜನ ಇವತ್ತು ಫಿಲ್ಮ್ ಕೆಲಸ ಮಾಡ್ತಾರೆ, ಅವ್ರ ಮುಖಾಂತರ ಸರ್ ಇವರ ಒಂದು ನಂಬಿಕೆ ಮೇಲೆ ಕೆಲಸ ಮಾಡ್ಕೊಂಡೋಗಿ ಚಿತ್ರವನ್ನು ಸಂಪೂರ್ಣವಾಗಿ ಮುಗಿಸಿರ್ತಕ್ಕಂಥ ಪ್ರಯತ್ನ ಅಂತಿಮ ಹಂತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಒಂದು ಕಂಪ್ಲೇಂಟನ್ನು ಇಬ್ಬರು ವ್ಯಕ್ತಿಗಳ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ. ಒಂದು ಅವು ಸುರೇಂದ್ರ ಸತ್ಯಾರೆಡ್ಡಿ ಮತ್ತು ಸುನೀಲ್ ಅಂತಕ್ಕಂಥವ್ರ ವಿರುದ್ಧ ಜೂನಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅವರು 2.5 ಕೋಟಿ ರೂಪಾಯಿಗಳನ್ನು ತೆಗೆದುಕೊಂಡೋಗಿ ನಮಗೆ ಕೆಲಸವನ್ನು ಮಾಡಿಕೊಟ್ಟಿಲ್ಲ ಅಂತಕ್ಕಂಥ ಒಂದು ಕಂಪ್ಲೇಂಟನ್ನು ಬಸವೇಶ್ವರ ನಗರ ಪೊಲೀಸ್ ಸ್ಟೇಷನ್ಗೆ ಕೊಡ್ತಾರೆ. ಈ ಹಂತದಲ್ಲಿ ಏನಾಗ್ತದೆ, ಈ ಅರ್ಜುನ್ ಅವರಿಗೆ ಒಂದು ನೋಟಿಸನ್ನು ಪೊಲೀಸವ್ರು ಕೊಡ್ತಾರೆ. ನೀವು ಈ ಥರ ಒಂದು ಸತ್ಯಾರೆಡ್ಡಿ ಅಂತಕ್ಕಂಥವ್ರನ್ನ ಸತ್ಯಾರೆಡ್ಡಿ ಮತ್ತು ಸುನೀಲ್ ಮೇಲೆ ಕಂಪ್ಲೇಂಟ್ ಬಂದಿದೆ, ಇದು ನಿಮ್ಮ ಚಿತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ನೀವು ಆ ಸತ್ಯಾರೆಡ್ಡಿ ನಿಮ್ಮ ಬೆಲೆ ದುಡ್ಡು ಕೊಟ್ಟಿದ್ದೀನಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ನೀವೇನು ಹೇಳ್ತೀರಿ, ಸಂಬಂಧಪಟ್ಟಿರೋ ದಾಖಲಾತಿಗಳು ನೀವು ತೊಗೊಂಬನ್ನಿ ಅಂತ ನೋಟಿಸ್ಗಳು ಕೊಟ್ಟಾಗ ಇವರು ನೋಟಿಸ್ ಇಮ್ಮಿಡಿಯೇಟಾಗಿ ಪೊಲೀಸರು ಕೇಳಿದ ತಕ್ಷಣ 3 ನೋಟಿಸ್ಗಳು 3 ದಿವಸನೂ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಂಪೂರ್ಣವಾಗಿ ತನಿಖೆಗೆ ಸಹಕರಿಸಿ ನೋಡಿದ್ರೆ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ದುಡ್ಡು ಕೊಟ್ಟಿರ್ತಕ್ಕಂಥ ದಾಖಲೆಗಳು ಸಾಕ್ಷಿಗಳು ಯಾವುದು ಇಲ್ಲ ಅಂತ ಹೇಳ್ಬಿಟ್ಟು ಮನಗಂಡಾಗ ಅವರನ್ನು ಬಿಟ್ಟು ಕಳಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆ ತಕ್ಷಣ ನಾನು ಹೇಳ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಈ ವಿಚಾರ ಅದು ಅವ್ರಿಗೆ ಸಂಬಂಧಪಟ್ಟು ನಮಗೂ ಅದಕ್ಕೂ ಸಂಬಂಧಪಟ್ಟಿದ್ದು. ಯಾಕಂದರೆ ಅರ್ಜುನ್ ಪ್ರಕಾರವಾಗಿ ಆ ಸತ್ಯಾರೆಡ್ಡಿ ಸುನೀಲ್ ಅಂತಕ್ಕಂಥವ್ರು ಇವ್ರಿಗೆ ಸಂಬಂಧಪಟ್ಟಿರೋ ಪ್ರೊಡ್ಯೂಸರೇ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಪ್ರೊಡ್ಯೂಸರೇ ಕರ್ಕೊಂಬಂದು ಕೆಲಸ ಮಾಡಿಸಿ ಅವ್ರು ಆ ಕೆಲಸಕ್ಕೂ ಈ ಕೆಲಸಕ್ಕೂ ಸಂಬಂಧ ಇಲ್ಲ ಅವರು. ಸೊ ಇವ್ರದ್ದೇನಿದ್ರು ಡೈರೆಕ್ಷನ್ ಮಾಡುವಂಥ ಕೆಲಸ, ಇವ್ರ ಅನುಮತಿ ಪಡ್ಕೋಬೇಕಷ್ಟೇ. ಇವ್ರ ಅನುಮತಿಯನ್ನು ಕೊಟ್ಟಿದ್ದಾರೆ, ನೀವು ಏನೇ ಕೆಲಸ ಮಾಡ್ಕೊಬಂದು ಮಾಡಿಸ್ಕೊಳ್ಳಿ, ಯಾರಿಂದ ಅದು ಕರ್ಕೊಂಬಂದು ಮಾಡಿಸ್ಕೊಳ್ಳಂಗಿದ್ರೆ ಮಾಡಿಸ್ಕೊಳ್ಳಿ, ನನಗೆ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿದ್ದಾರೆ. ಇವ್ರಿಗೆ ಸ್ಯಾಟಿಸ್ಫೈ ಆಗಿದೆ, ಆ ಕೆಲಸ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಷ್ಟೇ. ಅದಕ್ಕೂ ಇವ್ರಿಗೂ ಸಂಬಂಧ ಇಲ್ಲ, ಸತ್ಯಾರೆಡ್ಡಿ ಯಾರು ಅಂತಲೂ ಇವ್ರಿಗೆ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.